ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿರತಕ್ಕಂತಹ ಆರೋಪಿ ದರ್ಶನ್ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಜೊತೆಲಿದ್ದವರಿಗೆ ತುಂಬ ಹೊಡೆದುಬಿಟ್ಟಿದ್ದಾರಂತೆ. ಪ್ರದೋಷಿಂದ ಹಿಡಿದು ಜಗ್ಗನವರೆಗೂ ಹಾಗೆ ಹೊಡೆದುಬಿಟ್ಟಿದ್ದಾರಂತೆ, ಹೀಗೆ ಹೊಡೆದುಬಿಟ್ಟಿದ್ದಾರೆ ಅಂತ ಬಹಳ ಬೆಳಗ್ಗೆ ಇದು ಸುದ್ದಿ ಆಗ್ತಾ ಇತ್ತು. ಇದ್ರ ಬಗ್ಗೆ TV5 ಚೆಕ್ ಮಾಡುತ್ತೆ. ಹೌದಾ, ಈ ಥರ ಆಗಿರೋದು ನಿಜಾನಾ, ಈ ರೀತಿಯೂ ಆಗಬಹುದಾ ಅಂತ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳೇ ಅವರೆಲ್ಲರೂ ಕೂಡ ಸಾಕಷ್ಟು ಜೀವನದಲ್ಲಿ ಇದೀಗ ನೋಡಿಬಿಟ್ಟಿದ್ದಾರೆ. ಜೈಲು ಜೀವನವನ್ನು ಹಿಂದೆ ಯಾವತ್ತೂ ಕಾಣದ ರೀತಿಯಲ್ಲಿ ಜೈಲು ಜೀವನವನ್ನು ಇವತ್ತಿಗೆ ನೋಡಿಬಿಟ್ಟಿದ್ದಾರೆ. ಇದರ ಆಚೆಗೆ ಇವರು ಜೈಲಲ್ಲಿದ್ದಾರೆ ಎಂದ ಮಾತ್ರಕ್ಕೆ, ಜೈಲು ಒಳಗಡೆಯಿಂದ ಇವರು ಯಾರ ಹತ್ರನೂ ಮಾತಾಡೋಕೆ ಆಗ್ತಿಲ್ಲ ಎಂದ ಮಾತ್ರಕ್ಕೆ ಏನು ಬೇಕಾದರೂ ಇವ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಅಲ್ಲ, ಹೇಳಬಾರದು. ಇವರು ಯಾರ ಹತ್ರನೂ ಈ ಥರ ನಡೆದಿಲ್ಲ, ಈ ಥರ ಆಗಿಲ್ಲ, ಇದೆಲ್ಲ ಸುಳ್ಳು ಅಂತ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ಹಾಗಂದ ಮಾತ್ರಕ್ಕೆ ಅವ್ರ ಬಗ್ಗೆ ಏನು ಬೇಕಾದರೂ ಮಾತಾಡೋಕ್ಕೂ ಆಗಲ್ಲ, ಮಾತಾಡಬಾರ್ದು. ಸೊ ಚೆಕ್ ಮಾಡ್ತು TV5 ಕನ್ನಡ, ನಿಜಾನಾ ಇದು? ದರ್ಶನ್ ಈ ಥರ ಹಲ್ಲೆ ಮಾಡೋಕ್ಕೆ ಸಾಧ್ಯ? ಅದು ಒಬ್ಬರಿಬ್ಬರಿಗಲ್ಲ, 4-5 ಜನ 5-6 ಜನಕ್ಕೆ ಅವ್ರು ಮಲಗಿದ್ರಂತೆ, ದರ್ಶನ್ ಒದ್ದುಬಿಟ್ರಂತೆ, ಹೊಡೆದುಬಿಟ್ರಂತೆ, ಬೈದುಬಿಟ್ರಂತೆ, ಇದೆಲ್ಲ ಇತ್ತು. ಸರಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ಜೈಲಿನ ಯಾವುದೇ ಅಧಿಕಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಹೊಡೆದಿರೋದು ನಿಜ ಅಂತ ಹೇಳಿಲ್ಲ. ಸೊ ಅಲ್ಲಿಗೆ ಇದು ಸುಳ್ಳು ಅಂತ ಆಯಿತು. TV5ಗೆ ಜೈಲಿನ ಉನ್ನತ ಮೂಲಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಉಲ್ಲೇಖ ಮಾಡ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಒಂದು ಊಹಾಪೋಹ ಇದು. ಏನಕ್ಕೆ ಹೊಡಿಬೇಕು ಹೇಳಿ? ಈಗ ಒಂದು ಕಡೆ ವಿಚಾರಣೆ ಶುರುವಾಗತ್ತೆ, ಇನ್ನೇನು ಸ್ವಲ್ಪ ದಿನಗಳ ವಿಚಾರಣೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಹೇಳ್ತಾರೆ, ನೋಡ್ರಿ ಈ ವ್ಯಕ್ತಿ ಜೈಲು ಒಳಗಡೆನೇ ಇದ್ದು ಇಷ್ಟೊಂದು ಜನಕ್ಕೆ ಹೊಡೆದಿದ್ದಾನಂತೆ, ಇನ್ನು ಜೈಲು ಆಚೆ ಇದ್ದಾಗ ರೇಣುಕಾಸ್ವಾಮಿಗೆ ಹೊಡೆದಿಲ್ವಾ, ಒಂದು ಆರ್ಗ್ಯುಮೆಂಟ್ ಮಾಡ್ಕೋಬಹುದು. ಇಂಥ ಸಂದರ್ಭದಲ್ಲಿ ಈ ರೀತಿ ಹಲ್ಲೆಗೆ ಯಾವುದೇ ವ್ಯಕ್ತಿ ಹೋಗಲಾರ. ಅವ್ರಿಗೆ ಊಟದ ಸಮಸ್ಯೆ ಇರಬಹುದು, ದಿಂಬಂದೇ ಸಮಸ್ಯೆ ಇದೆ, ಬಿಸಿಲು ಸಮಸ್ಯೆ ಇದೆ, ಫಂಗಸ್ ಸಮಸ್ಯೆ ಇದೆ, ಏನೇನೋ ಸಮಸ್ಯೆಗಳಿದೆ ಅಲ್ಲಿ. ಇದರ ಮಧ್ಯೆ ತನ್ನ ಜೊತೆಲಿರ್ತಕ್ಕಂಥವ್ರಿಗೇನೆ ಹೊಡೆಯಬಲ್ಲನ ಒಬ್ಬ ವ್ಯಕ್ತಿ, ಅದು ಟೈಮಿಂಗ್ ಏನು ಟೈಮಿಂಗಲ್ಲಿ ಇನ್ನೊಂದು ವಿಚಾರಣೆ ಶುರುವಾಗುವಂಥ ಕಾಲದಲ್ಲಿ ಸಾಧ್ಯ ಇದೆ ಚೆಕ್ ಮಾಡಿಕೊಂಡಾಗ ಆ ಥರದ್ದು ಯಾರ ಮೇಲೂ ಹಲ್ಲೆ ಮಾಡಿಲ್ಲ ಅಂತ. ಅದು ಪ್ರದೋಷ್ ಮೇಲಾದರೂ ಅಷ್ಟೇ, ಜಗ್ಗನ ಮೇಲಾದರೂ ಅಷ್ಟೇ, ಇನ್ನು ಯಾರ ಮೇಲಾದರೂ ಅಷ್ಟೇ ಹೊಡೆದಿಲ್ಲ ಅಂತ. ಯಾವ ಘಟನೆ ಕೂಡ ಜೈಲಲ್ಲಾಗಿಲ್ಲ. ಸಹ ಖೈದಿಗಳ ಮೇಲೆ ನಟ ದರ್ಶನ್ ಹಲ್ಲೆ ಮಾಡಿಲ್ಲ. ಸೆಲ್ಲಲ್ಲಿ ಮಲಗಿದ್ದವರ ಮೇಲೆ ಹೊಡೆದುಬಿಟ್ರು ಅಂತ ಆರೋಪ ಆಯ್ತಲ್ಲ, ಇದು ಸುಳ್ಳು ಅಂತ. ಅನುಕುಮಾರ್ ಆಗಲಿ, ಜಗ್ಗನ ಮೇಲಾಗಲಿ, ನಾಗರಾಜ್ ಮೇಲಾಗಲಿ, ಪ್ರದೋಷನ್ ಮೇಲಾಗಲಿ, ಲಕ್ಷ್ಮಣನ ಮೇಲಾಗಲಿ ಹಲ್ಲೆ ಮಾಡಿಲ್ಲ ದರ್ಶನ್ ಅಂತ ಗೊತ್ತಾಗಿದೆ. ಜೈಲಿನ ಮೂಲಗಳು ನಮ್ಗೆ ಇದೀಗ ಉಲ್ಲೇಖ ಮಾಡ್ತಿರ್ತಕ್ಕಂಥ ಒಂದು ವಿಚಾರ ನೋಡಿ. ಇದೇ ದರ್ಶನ್ ಬಗ್ಗೆ ಹೌದು ರಜಚಿತೆ ಸಿಕ್ಕಿತ್ತು, ಮಗ್ಗು ಹಿಡ್ಕೊಂಡಿದ್ದು ನಿಜ, ಬೇನು ನೋವನ್ನು ದರ್ಶನ್ ಹೇಳಿದ ನಿಜ, ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೇಳಿದ ನಿಜ, ನನಗೆ ಊಟ ಸರಿಯಾಗ್ತಿಲ್ಲ ಅಂತ ಹೇಳಿದ ನಿಜ, ಮನೆಯನ್ನು ತರಿಸ್ಕೊಡಿ ಅಂತ ಕೇಳಿದ ನಿಜ. ಎಷ್ಟೆಲ್ಲ ನಿಜಗಳಿದ್ದಾಗ ಅದಕ್ಕೂ ನಾವು ಮೂಲಗಳು ಕೊಟ್ಟು ಮಾಡೇ ಮಾತಾಡಿರ್ತೀವಿ. ಇವತ್ತು ನಾವು ಚೆಕ್ ಮಾಡಿಕೊಂಡಾಗ ಇಲ್ಲ ರೀ, ಆ ಥರ ಹೊಡೆದಿಲ್ಲ, ಆ ಥರದ ಚಾನ್ಸೇ ಇಲ್ಲ, ಏನಕ್ಕೆ ಹೊಡಿತಾರೆ ಮನುಷ್ಯ ಅಂತ ಪ್ರಶ್ನೆ ಬಂತಲ್ಲ. ಹಾಗಾಗಿ ದರ್ಶನ್ ಇವತ್ತು ಯಾರ ಮೇಲೂ ಜೈಲಲ್ಲಿ ಹಲ್ಲೆ ಮಾಡಿಲ್ಲ ಅಂಥೇಳಿ ನಮಗೆ ಉನ್ನತ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಉಲ್ಲೇಖ ಮಾಡಿ ನಾವು ರಿಪೋರ್ಟ್ ಮಾಡ್ತಾ ಇದ್ದೀವಿ.